ಏನು ನಿಮ್ಮ ವೋಟರ್ಗಳ ಬಗ್ಗೆ ನಿಮಗೆ ಗಮನ ಇಲ್ವಾ? ಆ ಚುನಾವಣಾ ಸಂದರ್ಭದಲ್ಲಿ ನಾವು ಓಟಿಗೆ ನಿಂತಾಗ ದುಡ್ಡು ಕೊಟ್ಟು ಜನರನ್ನ ಏಮಾರಿಸಿ ಭಯಪಡಿಸಿಕೊಂಡು ಬಿಜೆಪಿ ಬರುತ್ತೆ ಅದು ಬರುತ್ತೆ ಅಂತ ಹೇಳಿಕೊಂಡು ನೀವು ವಿನ್ ಆದ್ರಿ. ಏನು ಮಾಡ್ತಾ ಇದ್ರಿ ನೀವಿಲ್ಲಿ? ನಿಮ್ಮ ಮಹಾನಗರ ಪಾಲಿಕೆಯಲ್ಲಿ ನೀವೇನು ಕಡ್ಲೆ ತಿಂತಾ ಇದ್ರ? ನೀವು ಬಿಜೆಪಿ ಅಂತೇಳಿ ಯತ್ನಾಳ್ರವರನ್ನ ಗೆಲ್ಲಿಸಿ ಕಳಿಸ್ತೀರಿ. ಇವತ್ತು ನಿಮ್ಮ ಮನೆ ಒಳಗಡೆ ನೀರು ಬಂದಿದೆ, ನಿಮ್ಮ ಮಕ್ಕಳಿಗೆ ಹೊರಗಡೆ ಆಟ ಆಡ್ಲಿಕ್ಕೆ ಆಗ್ತಾ ಇಲ್ಲ, ಶಾಲೆಗೆ ಹೋಗ್ಲಿಕ್ಕೆ ಆಗ್ತಾ ಇಲ್ಲ. ಇಡೀ ಚರಂಡಿಗಳು ತುಂಬಿ ಗಬ್ಬು ವಾಸನೆ ಬರ್ತಾ ಇದೆ. ಇಲ್ಲಿ MP ಯಾರು ಇಲ್ಲಿ MP? वो फंड नहीं हुआ, ये फंड नहीं हुआ, वो फंड वहाँ अटका हुआ, यहाँ अटका है, तो आपकी क्या ज़रूरत है सिटी के अंदर? ರಾಮನಗರ ಆಗಿರ್ಬೋದು, ಗಣೇಶ್ ನಗರ ಆಗಿರ್ಬೋದು, ರಾಜಾಜಿನಗರದ ಸುತ್ತಮುತ್ತಲು ಇರುವಂತಹ ಜನರ ಅವಸ್ಥೆ ಚಿಂತಾಜನಕ ಆಗಿದೆ. ಮನೆಗಳ ಒಳಗಡೆ ನೀರುಗಳು ನುಗ್ಗಿದೆ. ಅವೈಜ್ಞಾನಿಕವಾದಂತಹ ಕಾಮಗಾರಿಯಿಂದಾಗಿ ಇದೆಲ್ಲವೂ ಕೂಡ ಸಂಭವಿಸಿದೆ. ಅದೇ ರೀತಿ ಈ ಒಂದು JM ರಸ್ತೆ ಏನಿದೆ ಸಂಪೂರ್ಣವಾಗಿ ಹದಗೆಟ್ಟು ವರ್ಷಗಳಾದರೂ ಕೂಡ ಇದನ್ನು ಅಭಿವೃದ್ಧಿಪಡಿಸುವಲ್ಲಿ ಇಲ್ಲಿಯ ಶಾಸಕರಾಗಿರಲಿ, ಇಲ್ಲಿಯ ಕಾರ್ಪೊರೇಟರ್ಗಳಾಗಿರಲಿ ಮುತುವರ್ಜಿ ವಹಿಸದಿರುವಂಥದ್ದು ನಮಗೆ ಕಣ್ಣಿಗೆ ಕಾಣ್ತಾ ಇದೆ. ಇಲ್ಲಿನ ಮಹಾನಗರ ಪಾಲಿಕೆ ಇದುವರೆಗೆ ಆಳ್ವಿಕೆ ನಡೆಸ್ತಾ ಇರುವಂಥವರು ಸತ್ತು ಆಳ್ವಿಕೆ ನಡೆಸಿದ್ದಾರೋ ಬದುಕಿ ಆಳ್ವಿಕೆ ನಡೆಸಿದ್ದಾರೋ ಅನ್ನುವಂಥದ್ದು ನೋಡಬೇಕಾಗಿದೆ. ಅಷ್ಟಕ್ಕೂ ಕೂಡ ಕೆಟ್ಟು ಹೋದಂಥ ಪರಿಸ್ಥಿತಿಯಲ್ಲಿ ಅದಕ್ಕೆ ಶಾಲೆಯ ಮಕ್ಕಳು, ಚಿಕ್ಕ ಪುಟ್ಟ ಮಕ್ಕಳಿಂದ ಹಿಡಿದ್ರು ಮಹಿಳೆಯರು, ವಯಸ್ಕರು ನಡೆದಾಡಲಿಕ್ಕಾಗದಂಥ ಒಂದು ಪರಿಸ್ಥಿತಿ ಇಲ್ಲಿನ ರಸ್ತೆಗಳಲ್ಲಿದೆ. ಇಲ್ಲಿಯ ಶಾಸಕರು ಬರೀ ರಾಜ್ಯಕ್ಕೆ ಬೆಂಕಿ ಹಚ್ಚುವಂಥ ಕೆಲಸದಲ್ಲಿ ಮುಳುಗಿದ್ದಾರೆ. ಏನು ಶಾಸಕರೇ, ಬಸವನಗೌಡ ಯತ್ನಾಳ್ರವರೇ, ರಾಜ್ಯಕ್ಕೆ ಬೆಂಕಿ ಹಚ್ಚುವುದು, ನಿಮ್ಮ ಕ್ಷೇತ್ರವನ್ನು ಬಿಟ್ಟು ಹೋಗಿ ಹೊರಗಡೆ ಜಿಲ್ಲೆಗಳಲ್ಲಿ ಜನರಿಗೆ ಕಿಚ್ಚು ಹಚ್ಚುವಂತಹ, ಸಮಾಜದ ಸ್ವಾಸ್ಥ್ಯ ಕೆಡಿಸುವಂತಹ, ಕೋಮು ವಿಷ ಹಚ್ಚುವಂಥ ಕೆಲಸವನ್ನು ಬಿಟ್ಟು ಬಿಡಿ. ಬದಲಾಗಿ ನಿಮ್ಮ ಬಿಜಾಪುರ ಕ್ಷೇತ್ರದ ಅಭಿವೃದ್ಧಿಗೆ ನೀವು ಗಮನ ಕೊಡಿ. ಇಲ್ಲಿಯ ಜನರ ಬದುಕಿನ ಸ್ಥಿತಿ ಚಿಂತಾಜನಕ ಆಗಿದೆ. ಜನರಿಗೆ ದೈನಂದಿನ ಅವರ ವಿಚಾರಗಳನ್ನು ಮಾಡಲಿಕ್ಕೆ ಆಗ್ತಾ ಇಲ್ಲ. ಮೂಲಸೌಕರ್ಯಗಳ ಕೊರತೆ ಇದೆ, ರಸ್ತೆಗಳ ಕೊರತೆ ಇದೆ. ನೀವೇನು ನಿಮ್ಮದೇ ಕಾರ್ಪೊರೇಟರ್ಗಳಿರೋದು, BJPಯ ಕಾರ್ಪೊರೇಟರ್ಗಳೇ ಇರುವಂಥ ಪ್ರದೇಶಗಳು, ಇಲ್ಲಿರುವಂಥ ರಾಜಾಜಿನಗರ ಆಗಿರಲಿ, ರಾಮನಗರ ಆಗಿರಲಿ, ನಿಮ್ಮವರೇ ಇರುವಂಥದ್ದು. ಅಟ್ಲೀಸ್ಟ್ ಅಲ್ಲಿಯೂ ಕೂಡ ಅಭಿವೃದ್ಧಿ ಮಾಡಲಿಕ್ಕೆ ನಿಮ್ಮಿಂದ ಆಗಲಿಲ್ಲ. ಅವೈಜ್ಞಾನಿಕವಾದಂತಹ ಕಾಮಗಾರಿಗಳು ಎಲ್ಲವೂ ಕೂಡ ಭ್ರಷ್ಟಾಚಾರ ಮಾಡಿ ನೀವು ತಿಂದು ತೇಗಿರುವಂತಹ ನಿಮ್ಮ ಕಾರ್ಪೊರೇಟರ್ಗಳು. ಇನ್ನು JM ರೋಡಲ್ಲಿ ಸುಮಾರು ಮುಸ್ಲಿಂ 10 ಕಾರ್ಪೊರೇಟರ್ಗಳಿದ್ದಾರೆ ಮಹಾನಗರ ಪಾಲಿಕೆಯಲ್ಲಿ. ಇದುವರೆಗೆ ಕಾಂಗ್ರೆಸ್ ಆಳ್ವಿಕೆ ಇತ್ತು. ಇವತ್ತೇನೋ ಚಿಕ್ಕ ಪುಟ್ಟ ಪ್ರಾಬ್ಲಮ್ ಆಗಿ ಇವತ್ತು ಡಿಸ್ಕ್ವಾಲಿಫೈ ಆಗಿದೆ. ಇವರೆಗೆ ನೀವೇ ಇದ್ರಿ. ಏನು ನಿಮ್ಮ ವೋಟರ್ಗಳ ಬಗ್ಗೆ ನಿಮಗೆ ಗಮನ ಇಲ್ವಾ? ಆ ಚುನಾವಣಾ ಸಂದರ್ಭದಲ್ಲಿ ನಾವು ಓಟಿಗೆ ನಿಂತಾಗ ದುಡ್ಡು ಕೊಟ್ಟು ಜನರನ್ನ ಏಮಾರಿಸಿ ಭಯಪಡಿಸಿಕೊಂಡು ಬಿಜೆಪಿ ಬರುತ್ತೆ ಅದು ಬರುತ್ತೆ ಅಂತ ಹೇಳಿಕೊಂಡು ನೀವು ವಿನ್ ಆದ್ರಿ. ಏನು ಮಾಡ್ತಾ ಇದ್ರಿ ನೀವಿಲ್ಲಿ? ಯಾಕೆ JM ರಸ್ತೆ ಬಗ್ಗೆ ನಿಮಗೆ ಧ್ವನಿ ಎತ್ತಲಿಕ್ಕೆ ಆಗಲಿಲ್ಲ, ಕೆಲಸ ಮಾಡಲಿಕ್ಕೆ ಆಗಲಿಲ್ಲ? ನಿಮ್ಮ ಮಹಾನಗರ ಪಾಲಿಕೆಯಲ್ಲಿ ನೀವೇನು ಕಡ್ಲೆ ತಿಂತಾ ಇದ್ರ? ಜನರಿಗೆ ಅಭಿವೃದ್ಧಿ ಬೇಕಾಗಿರುವಂಥದ್ದು ಇಲ್ಲಿಯ ಜನತೆ ಅರ್ಥ ಮಾಡಿಕೊಳ್ಬೇಕು. ನೀವು ಬಿಜೆಪಿ ಅಂತೇಳಿ ಯತ್ನಾಳ್ರವರನ್ನ ಗೆಲ್ಲಿಸಿ ಕಳಿಸ್ತೀರಿ. ಇವತ್ತು ನಿಮ್ಮ ಮನೆ ಒಳಗಡೆ ನೀರು ಬಂದಿದೆ, ನಿಮ್ಮ ಮಕ್ಕಳಿಗೆ ಹೊರಗಡೆ ಆಟ ಆಡ್ಲಿಕ್ಕೆ ಆಗ್ತಾ ಇಲ್ಲ, ಶಾಲೆಗೆ ಹೋಗ್ಲಿಕ್ಕೆ ಆಗ್ತಾ ಇಲ್ಲ. ಇಡೀ ಚರಂಡಿಗಳು ತುಂಬಿ ಗಬ್ಬು ವಾಸನೆ ಬರ್ತಾ ಇದೆ. ನಾನು ನೋಡಿದೆ, ಎಲ್ಲ ವೀಕ್ಷಣೆ ಮಾಡಿ ಇಲ್ಲಿಗೆ ಬಂದು ಇವತ್ತು ಪ್ರೆಸ್ ಮೀಟ್ ಅನ್ನು ಮಾಡ್ತಾ ಇರುವಂತಹದ್ದು. JM ರಸ್ತೆಯಲ್ಲಿ ಅಂತೂ ಹೋಗ್ಲಿಕ್ಕೆ ಆಗ್ತಾ ಇಲ್ಲ. ಏನು ಮನಸ್ಸಲ್ಲಿ ವಿಷ ತುಂಬಿಕೊಂಡಿರುವಂತ ಈ ಯತ್ನಾಳ್ ಏನಿದ್ದಾರೆ ಇಲ್ಲಿ ಶಾಸಕರು, ಮುಸ್ಲಿಂ ಏರಿಯಾಗಳನ್ನು ಅಭಿವೃದ್ಧಿ ಮಾಡ್ತಾ ಇಲ್ಲ. ಚರಂಡಿಗಳಿಲ್ಲ, ರಸ್ತೆಗಳಿಲ್ಲ. ಜನ ಹೆಂಗೆ ಬದುಕಬೇಕು? ನಿಮಗೆ ಓಟ್ ಹಾಕಿ ನಿಮಗೆ ಅಧಿಕಾರ ಕೊಟ್ಟ ಜನರು ಇಲ್ಲಿ ಬದುಕಲಿಕ್ಕೆ ಪರದಾಡುವಂಥ ಪರಿಸ್ಥಿತಿ ಇವತ್ತು ಈ ಒಂದು ಬಿಜಾಪುರದಲ್ಲಿ ಕಾಣಲಿಕ್ಕೆ ಸಾಧ್ಯವಾಗ್ತಾ ಇದೆ. ಪಾಪ ಮಾಧ್ಯಮದವರು ಕೂಡ ಧ್ವನಿ ಎತ್ತಾ ಇದ್ದಾರೆ, ನಿಮ್ಗೇನು ಮಾಡ್ಲಿಕ್ಕೆ ಆಗ್ತಾ ಇಲ್ಲ ನಿಮ್ಮಿಂದ. ಇಂಥ ಸಂದರ್ಭದಲ್ಲಿ ಜನಪರ ಪಕ್ಷವಾಗಿರತಕ್ಕಂಥ SDPI ಜನರ ನೋವನ್ನು ಅರಿತುಕೊಂಡು, ಜನರ ಈ ಚಿಂತಾಜನಕ ಪರಿಸ್ಥಿತಿಯನ್ನು ಅರಿತುಕೊಂಡು ಇವತ್ತು ನಾವು ಈ ಪತ್ರಿಕಾಗೋಷ್ಠಿಯನ್ನು ಕರೀತಾ ಇದ್ದೇವೆ. ಇಲ್ಲಿ ಕಮಿಷನರ್ ಇದ್ದಾರೆ, ಇವರಿಗೆ ರಸ್ತೆಯನ್ನು ಅಭಿವೃದ್ಧಿಪಡಿಸಿ ಅಂತೇಳಿ ಮನವಿ ಮಾಡಿದರೆ ನಮಗೆ ಅವಕಾಶ ಇಲ್ಲ, ನಮಗೆ ಆಗ್ತಾ ಇಲ್ಲ, ಆ ರೋಡ್ ಪಾಸ್ ಆಗಿಲ್ಲ ಅಂತೇಳಿ ಹೇಳ್ತಾ ಇದ್ದಾರೆ. ಯಾಕೆ ನೀವು ಬೇಡಿಕೆ ಇಡಲಿಲ್ಲ? ಇನ್ಚಾರ್ಜ್ ಮಿನಿಸ್ಟರ್ MB ಪಾಟೀಲ್ ರವರೇ, ನಿಮ್ಮದು ಮತ್ತು ಯತ್ನಾಳ್ ರವರದು ನವರಂಗಿ ಆಟ ಬಿಟ್ಟು ಬಿಡಿ. ಯಾವಾಗ ನೋಡಿದ್ರು ನಿಮ್ಮ ಅಂಡರ್ಸ್ಟ್ಯಾಂಡಿಂಗ್
ಅಲ್ಲಿ MLA ನೀವು ಗೆಲ್ಲಲಿಕ್ಕೆ ಇವರು ಪ್ರಯತ್ನ ಮಾಡ್ತಾರೆ, ಇಲ್ಲಿ ಯತ್ನಾಳರನ್ನ ಗೆಲ್ಲಿಸಲಿಕ್ಕೆ ನೀವು ಪ್ರಯತ್ನ ಪಡ್ತೀರಿ. ಜನರಿಗೆ ಬೇಕಾ ಕೆಲಸ ಮಾಡಿ. ನಿಮ್ಮ ಇಡೀ ಊರು ತುಂಬಿ ತುಳುಕ್ತಾ ಇದೆ, ನೀರು ತುಂಬಿ ತುಳುಕ್ತಾ ಇದೆ, ಮನೆಗಳಿಗೆ ನೀರು ಬಂದಿದೆ, ರಸ್ತೆಗಳು ಸರಿ ಇಲ್ಲ. ಯಾಕೆ ಭೇಟಿ ಕೊಟ್ಟಿಲ್ಲ ನೀವು? ಯಾಕೆ ಜನರ ಪರವಾಗಿ ಈಗ ಕೆಲಸ ಮಾಡ್ತಾ ಇಲ್ಲ? ಉಸ್ತುವಾರಿ ಸಚಿವರಾಗಿ ಬರೀ ಡೀಲ್ಗಳಲ್ಲಿ ಮುಳುಗಬೇಡಿ MB ಪಾಟೀಲ್ ರವರೇ. ಜನರಿಗೋಸ್ಕರ ಮಾತಾಡಿ, ಕೆಲಸ ಮಾಡಿ, ಸರ್ಕಾರದಿಂದ ದುಡ್ಡು ಬಿಡುಗಡೆ ಮಾಡಿ. ಅದು ಹೇಗೆ ಕಮಿಷನರ್ ಅವರು ಆಗ್ತಾ ಇಲ್ಲ ಅಂತ ಹೇಳ್ತಾರೆ? ಕಳೆದ ಇದರಲ್ಲಿ ನಾವು ಹಲವು RTಗಳನ್ನು ಹಾಕಿದ್ದೇವೆ, ಮಾಹಿತಿಯನ್ನು ಕೇಳಿದ್ದೇವೆ. ಇದುವರೆಗೆ ನಮಗೆ ಮಾಹಿತಿಯನ್ನು ನೀಡಲಿಲ್ಲ ಸ್ಥಳೀಯ ಆಡಳಿತ. ಇಂಥ ಸಂದರ್ಭದಲ್ಲಿ ಯಾರು ಮಾತಾಡಬೇಕು? ಸರ್ಕಾರ ಮಾಡಬೇಕಾದ ಜವಾಬ್ದಾರಿ ಏನು? ಇಲ್ಲಿ ಜಾಮಾ ಮಸ್ಜಿದ್ ಹೊರಗಡೆ ಕಾಲು ಹಾಕ್ಲಿಕ್ಕೆ ಆಗ್ತಾ ಇಲ್ಲ. ಸುತ್ತಮುತ್ತಲಿನ ಗಾರ್ಡನ್ಗಳನ್ನು ಶುಚಿತ್ವವಾಗಿಡಬೇಕಂತ ಗೊತ್ತಿಲ್ಲ. ಮತ್ತೆ ಇಲ್ಲಿ ಮಹಾನಗರ ಪಾಲಿಕೆ ಹಾಕಿರೋದು, ಪುರಸಭೆಗಳು ಮಾಡುವಂಥ ಕೆಲಸವನ್ನು ನೋಡ್ರಿ. ಪಂಚಾಯತ್ಗಳು ಇಷ್ಟು ದೊಡ್ಡ ಮಹಾನಗರ ಪಾಲಿಕೆಯಲ್ಲಿ ಕೆಲಸ ಮಾಡ್ತಾ ಇಲ್ಲ ಅಂತ ಹೇಳಿದ್ರೆ, ಕಮಿಷನರ್ ಅವರೇ ನೀವು ಕೂಡ ಇದಕ್ಕೆ ಜವಾಬ್ದಾರಿನೇ. ನಿಮ್ಮ ಜವಾಬ್ದಾರಿ ಮಳೆಗಾಲ ಬರುವುದಕ್ಕಿಂತ ಮುಂಚೆ ಇಂಥ ಅವೈಜ್ಞಾನಿಕ ವಿಚಾರಗಳನ್ನ ಗಮನಕ್ಕೆ ತಂದು ಕೆಲಸ ಮಾಡುವಂತಹದ್ದು. ಇವತ್ತು ನಾವು ಪತ್ರಿಕಾಗೋಷ್ಠಿ ಮಾಡಿದ್ದೇವೆ. ಇಲ್ಲಿನ ಮಹಾನಗರ ಪಾಲಿಕೆಗೆ, ಶಾಸಕರುಗಳಿಗೆ, ಸ್ಥಳೀಯ ಕಾರ್ಪೊರೇಟರ್ಗಳಿಗೆ ಎಲ್ಲರ ಗಮನಕ್ಕೆ ತಂದಿದ್ದೇವೆ. ಇದನ್ನು ಪತ್ರಿಕಾಗೋಷ್ಠಿಯಲ್ಲಿ ನೀವು ಸರಿ ಮಾಡಿಕೊಟ್ಟು ಜನರಿಗೆ ಬೇಕಾದಂಥ ವ್ಯವಸ್ಥೆಯನ್ನು ಮಾಡಿಕೊಡಬೇಕು. ಇಲ್ಲದಿದ್ದರೆ ರಸ್ತೆಗಳನ್ನು ಹೇಗೆ ಬಂದ್ ಮಾಡಿಕೊಂಡು ಇಲ್ಲಿಯ ಜನರನ್ನು ಸೇರಿಸಿಕೊಂಡು ಪ್ರತಿಭಟನೆಯನ್ನು ಮಾಡಬೇಕು. ಶಾಸಕರ ಕಾರುಗಳು ಹೋಗದಾಗೆ ಯಾವ ರೀತಿ ಕಪ್ಪು ಬಾವುಟ ಹಿಡಿಯಬೇಕು. MB ಪಾಟೀಲ್ ರವರನ್ನ ಬಿಜಾಪುರ ನಗರಕ್ಕೆ ಬರುವಾಗ ಯಾವ ರೀತಿ ನಮ್ಮ ಕಾರ್ಯಕರ್ತರೊಂದಿಗೆ ಬಂದು ಬಾವುಟ ಹಿಡಿಯಬೇಕು, ಕಪ್ಪು ಬಾವುಟ ತೋರಿಸಬೇಕು, ನಮಗೆ ಗೊತ್ತಿದೆ. ಇದನ್ನು ನಮ್ಮಿಂದ ನೀವು ಮಾಡಿಸಬಾರ್ದು. ಇಲ್ಲಿಯ ಜನತೆಗೆ ಬದುಕುವಂಥ ವ್ಯವಸ್ಥೆಯನ್ನು ಮಾಡಿಕೊಡಿ, ಮೂಲ ಸೌಕರ್ಯಗಳನ್ನು ಮಾಡಿಕೊಡಿ, ರಸ್ತೆಗಳ ಅಭಿವೃದ್ಧಿಗಳನ್ನು ಮಾಡಿ, ಚರಂಡಿಗಳ ಅಭಿವೃದ್ಧಿಗಳನ್ನು ಮಾಡಿ, ವೈಜ್ಞಾನಿಕವಾದಂಥ ಕಾಮಗಾರಿಗಳನ್ನು ಮಾಡಿ. ಇದಾಗಿದೆ SDPI ನಿಮ್ಮೊಂದಿಗೆ ಬೇಡಿಕೆ ಇಡುವಂತಹದ್ದು. ಇದು ನಿಮ್ಮಿಂದ ಮಾಡಲಿಕ್ಕಾಗದಿಲ್ಲದ್ರೆ ಒಂದು ರಾಜೀನಾಮೆ ಕೊಟ್ಟು ಕುರ್ಚಿ ಬಿಟ್ಟು ಹೋಗಿ ಯಾವ ರೀತಿ ಅಭಿವೃದ್ಧಿ ಮಾಡಬೇಕು, ಯಾವ ರೀತಿ ಕಾಮಗಾರಿ ಮಾಡಬೇಕು, ಯಾವ ರೀತಿ ಜನತೆಗೆ ಸ್ಪಂದಿಸಬೇಕಂತೇಳಿ SDPI ನಿಮಗೆ ತಿಳಿಸಿಕೊಡ್ತದೆ. ಇಷ್ಟನ್ನು ಮಾಡಿ. ಯತ್ನಾಳರವರ ವಯಸ್ಸಾಗ್ತಾ ಬಂತು, ಇನ್ನೂ ಕೂಡ ಜನರನ್ನ ಬಡಿದಾಡಿಸುವಂತಹ, ಸಮಾಜದ ಸ್ವಾಸ್ಥ್ಯ ಕೆಡಿಸುವಂತಹ, ಬೇರೆ ಬೇರೆ ಕಡೆಗಳಿಗೆ ಹೋಗಿ ಜನರ ಮನಸ್ಸಿಗೆ ವಿಷ ತುಂಬುವಂತಹ ಕೆಲಸವನ್ನು ಬಿಟ್ಟು ಬಿಡಿ. ಜನ ಓಟು ಹಾಕಿ ಗೆಲ್ಲಿಸಿದ್ದಾರೆ, ಅದರ ಋಣವನ್ನು ಈಗಲಾದರೂ ತೀರಿಸಿ. BJPಯವರು ಒಟ್ಟು ಹೊರಗಡೆ ಹಾಕಿದ್ದಾರೆ ನಿಮ್ಮನ್ನ. ಈಗ ನಿಮ್ಗಿರುವಂತಹದ್ದು ಜನಗಳು. ನೀವು ಜನರೊಂದಿಗೆ ನಿಂತರೆ ಮುಂದೆ ಜನ ನಿಮ್ಮ ಕೈ ಹಿಡಿಯುತ್ತಾರೆ. ಇಲ್ಲದಿದ್ದರೆ ಜನ ಕ್ಷೇತ್ರದಿಂದಲೂ ಕೂಡ ನಿಮ್ಮ ಒದ್ದು ಹೊರಗಡೆ ಹಾಕ್ತಾರೆ. ನೆನಪಿರಲಿ ಯತ್ನಾಳರವರೇ, ಇದೆಲ್ಲವನ್ನ ಗಮನದಲ್ಲಿಟ್ಟುಕೊಂಡು ಕೆಲಸ ಮಾಡಿ. ಜನ ನಿಮ್ಮೊಂದಿಗಿರ್ತಾರೆ, ಇಲ್ಲದಿದ್ದರೆ ಜನ ನಿಮಗೆ ಪಾಠ ಕಲಿಸ್ತಾರೆ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಹಾಗಾಗಿ ಈ ಜನತೆಯ ಈಗಿನ ಕಷ್ಟ ಏನಿದೆ, ಈ ಸಂದರ್ಭದಲ್ಲಿ ಇಲ್ಲಿನ ಎಲ್ಲ ವ್ಯವಸ್ಥೆಗಳು ಒಟ್ಟಿಗೆ ನಿಲ್ಲಬೇಕು. ಇಲ್ಲಿನ ಸರ್ವಾತ್ಮಕವಾದಂತಹ ಅಭಿವೃದ್ಧಿಗೆ ಇಲ್ಲಿನ ಎಲ್ಲ ವ್ಯವಸ್ಥೆಗಳು ಕೈ ಜೋಡಿಸಬೇಕಂತ ಹೇಳಿಕೊಳ್ಳುತ್ತಾ ನನ್ನ ಮಾತಿಗೆಯನ್ನು ನಾನು ಮುಗಿಸ್ತಾ ಇದ್ದೇನೆ. ಒಂದು ಎಕ್ಸಾಂಪಲ್ ಕೊಡಿ, ಯಾವ ರೀತಿ ಟೈಪ್ ಇದೆ? ಚುನಾವಣೆಯಲ್ಲಿ ಹೇಗೆ ಇವರು ಗೆಲ್ತಾರೆ ನೀವು ಹೇಳಿ, ನೀವು ಮಾಧ್ಯಮದವರು ಹೇಳಿ. ಎಲ್ಲ ಕೂಡ ನಾವು ಇದು ಮಗ್ಗಿ ತರ ಬಿಡಿಸಿ ಹೇಳ್ಬೇಕಾಗುತ್ತಾ? ಯತ್ನಾಳ್ ಮತ್ತು MB ಪಾಟೀಲ್ ರವರ ಹೇಗೆ ಗೆಲ್ತಾರೆ? ಯತ್ನಾಳ್ ಅವರು ಇಷ್ಟು ಇದ್ರೂ ಕೂಡ ಹೇಗೆ ಗೆಲ್ತಾ ಇದ್ದಾರೆ? ಸೋಲಿಸಲಿಕ್ಕೆ MB ಪಾಟೀಲ್ ರವರು ಮನಸ್ಸು ಮಾಡಿದ್ದಾರಾ? ಚುನಾವಣೆಯಲ್ಲಿ ಚಕ್ರ ಕಟ್ಟಿ ಕೆಲಸ ಮಾಡಿದ್ದಾರಾ? ಇಲ್ಲಿ MP ಯಾರು ಇಲ್ಲಿ MP ಯಾರು? ಯಾವ ಪಕ್ಷದವರು? BJP. ಇಲ್ಲಿ ಅತಿ ಹೆಚ್ಚು ಯಾವ MLAಗಳಿದ್ದಾರೆ? ಕಾಂಗ್ರೆಸ್ ಫುಲ್. ಹೇಗೆ ಅದು ಸಾಧ್ಯ ಆಗೋದು? ಜಿಲ್ಲೆಯ ಹಿಡಿತ ಕಾಂಗ್ರೆಸ್ ಅಲ್ಲಿ ಇರುವಾಗಲೂ ಕೂಡ MP ಹೇಗೆ BJP ಆಗೋದು? ಅಂಡರ್ಸ್ಟ್ಯಾಂಡಿಂಗ್ ಇಲ್ವಾ? MB ಪಾಟೀಲ್ರಿಗೆ MP ಬೇಕಾಗಿಲ್ಲ ಸ್ವಾಮಿ. MB ಪಾಟೀಲ್ರಿಗೆ MLA ಆಗಿರಬೇಕು, ಕಾಂಗ್ರೆಸ್ ಬಂದಾಗ ಇನ್ಚಾರ್ಜ್ ಮಿನಿಸ್ಟರ್ ಆಗಬೇಕು, ಸಾಕು ಅಲ್ವಾ? ಅಲ್ಲ ಅಂತೇಳಿ ಹೇಳ್ತೀರಾ ನೀವು? ಇದಕ್ಕಿಂತ ಹೆಚ್ಚಿಗೆ ಹೇಗೆ ಬಿಡಿಸಿ ಹೇಳೋದು ಇದನ್ನು? 6 MLAಗಳಿಗಿದ್ದಾರಲ್ಲ, ಮುಂಬರುವ ಚುನಾವಣೆಯಲ್ಲಿ ನಾನು MP ಗೆಲ್ಲಿಸಿ ತೋರಿಸ್ತೇನೆ ಅಂತೇಳಿ ನಮ್ಮ ಜೊತೆ ಸವಾಲು ಹಾಕ್ಲಿ. MB ಪಾಟೀಲ್ ರವರು BJPಗೆ ಸವಾಲು ಹಾಕ್ಲಿ, ಓಪನ್ ಆಗಿ ಹಾಕ್ಲಿ, ನಾನು ಗೆಲ್ಲಿಸ್ತೇನೆ ಅಂತೇಳಿ. ಆಗ್ತಾರಾ? ಆಗುದಿಲ್ಲ. ಯಾಕೆ ಹೇಳಿ? ಅಂಡರ್ಸ್ಟ್ಯಾಂಡಿಂಗ್ ಇದೆ. BJP ಮತ್ತು ಕಾಂಗ್ರೆಸ್ ಇದು ಅಂಡರ್ಸ್ಟ್ಯಾಂಡಿಂಗ್ ನಿಂದಲೇ ಈ ದೇಶದಲ್ಲಿ ಫ್ಯಾಸಿಸಂ ಬೆಳೀತಾ ಇದೆ ಅಂತೇಳಿ ಸ್ವತಃ MB ಪಾಟೀಲ್ ರವರ ಪಕ್ಷದ
ಯಾರು ನಾಯಕರಾದಂಥ ರಾಹುಲ್ ಗಾಂಧಿ ಅವರು ಹೇಳಿಕೊಂಡು ಹೋಗಿದ್ದಾರೆ, ನಮ್ಮ ಪಕ್ಷದಲ್ಲೂ ಕೂಡ RSS ತುಂಬಿಕೊಂಡಿದೆ ಅಂತೇಳಿ. ಇದೆಲ್ಲ ನಮಗೆ ಕಾಣ್ತಾ ಇದೆಯಲ್ಲ, ಏನೆಲ್ಲ ನಡೆದಿದೆ ಇವರ ಕಾಲದಲ್ಲಿ. ಏನು ಮಾಡಿದ್ದಾರೆ ಇವರು? ಮುತಾಲಿಕ್ರವರು ಬಂದು ಇಲ್ಲಿ ಬೆಂಕಿ ಹಚ್ತಾ ಇದ್ದಾರೆ. ಉಸ್ತುವಾರಿ ಸಚಿವರು ಏನು ಮಾಡಿದ್ದಾರೆ? ಮಾಡಲ್ಲ ಇವರು. ಇವ್ರಿಗೆ ಅಂಡರ್ಸ್ಟ್ಯಾಂಡಿಂಗ್ ಇದೆ. ಇದನ್ನು ನಾವು ಮತ್ತೆ ಹೇಳ್ತಾ ಇದ್ದೀವಿ. ಇಲ್ಲಿಯ ಜನರಿಗೆ ಮೀಡಿಯಾ ಮುಖಾಂತರ, ಸಭೆಗಳ ಮುಖಾಂತರ ಮತ್ತೆ ಹೇಳ್ತಾ ಇದ್ದೀವಿ. ಇವರ ಅರ್ಥ ಮಾಡಿಕೊಂಡ್ರೆ, SDPI ಕೈ ಹಿಡಿದ್ರೆ ಈ ಊರು ಬೆಳೆಯುತ್ತೆ, ಈ ರಸ್ತೆಗಳು ಬದಲಾಗುತ್ತೆ, ಇಲ್ಲಿನ ಶಾಲೆಗಳು ಬದಲಾಗುತ್ತೆ, ಉರ್ದು ಶಾಲೆಗಳು ಬದಲಾಗುತ್ತೆ, ಜನರ ಜೀವನ ಮಟ್ಟ ಬೆಳೆಯುತ್ತೆ. ಇಲ್ಲಿಯ ಜನತೆಗೆ, ಜಿಲ್ಲೆಯ ಜನತೆಗೆ SDPIನೇ ಪರ್ಯಾಯ. ನಾವು MLA ಎಲೆಕ್ಷನ್ಗಿಂತ ಮುಂಚೆ ಇಲ್ಲಿ ಕಾರ್ಪೊರೇಷನ್ ಎಲೆಕ್ಷನ್ಗೆ ನಿಂತಿದ್ವಿ. ಇಲ್ಲಿಯ ಜನತೆ ನಮಗೆ ಕೈ ಹಿಡಿಬೇಕಿತ್ತು. ಇವರಾದರೂ ಕೂಡ ಕೈ ಹಿಡಿಲಿಲ್ಲ. ಮತ್ತೆ ಕಾಂಗ್ರೆಸ್ಸನ್ನು ನಂಬಿದ್ರು. ಈಗ ಬರುವ ಚುನಾವಣೆಯಲ್ಲಿ ಮುಂದೆ ಈಗ ಜಿಲ್ಲಾ ಪಂಚಾಯಿತಿ ಮತ್ತು ತಾಲೂಕು ಪಂಚಾಯಿತಿ ಚುನಾವಣೆಗಳು ಇದೆ. ಸೀಟ್ ಆಗ್ತೀವಿ. ನಾವು ರಿಜಿಸ್ಟ್ರೇಷನ್ ಮಾಡಿದ್ದು ಚುನಾವಣಾ ಆಯೋಗದಲ್ಲಿ. ನಾವು ಇಲೆಕ್ಷನ್ ಲಢಾಯಿ ಮಾಡ್ತೀವಿ. ತಾಲೂಕ್ ಪಂಚಾಯತಿಗೆ ನಾವು ಲಢಾಯಿ ಮಾಡ್ತೀವಿ. ಇಲ್ಲೆಲ್ಲ ನಮಗೆ ಸ್ಕೋಪ್ ಇದೆ, ಅಲ್ಲೆಲ್ಲ ನಾವು ಲಢಾಯಿ ಮಾಡ್ತೀವಿ. ಅದೇ ರೀತಿಯಲ್ಲಿ ಅತಿ ಹೆಚ್ಚು ಯಾವ ಸಮುದಾಯಕ್ಕೆ ತಾವು ಪುಷ್ಟಿ ನೀಡ್ತೀವಿ? ಅತಿ ಹೆಚ್ಚು ನಾವು ಬಿಜಾಪುರದಂಥ ಭಾಗದಲ್ಲಿ ನಾವು ಅತಿ ಹೆಚ್ಚು ಫೋಕಸ್ ಮಾಡೋದು ದಲಿತ ಸಮುದಾಯಕ್ಕೆ, ಜೊತೆಗೆ ಅಲ್ಪಸಂಖ್ಯಾತ ಸಮುದಾಯಕ್ಕೆ, ದಲಿತರಿಗೆ ಮತ್ತು ಹೆಚ್ಚಿನ ಪ್ರಾತಿನಿಧ್ಯ. ಇಲ್ಲಿ ದಾನಮ್ಮ ಇಶ್ಯೂ ಆದಾಗ ಯಾರು ಬಂದಿರೋದು? SDPI ಬಂದಿರೋದಲ್ವಾ? ಇಲ್ಲಿ ಭಾಸ್ಕರ್ ಪ್ರಸಾದ್ ನಮ್ಮ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಈಗಲೂ ಕೂಡ ತಿಂಗಳಿಗೆ ಕೇಸಿಗೆ ಬರ್ತಾ ಇದ್ದಾರೆ. ಸೌಜನ್ಯ ವಿಚಾರದಲ್ಲಿ ಏನಾದ್ರು ನಿಮಗೆ ಗೊತ್ತಾಯ್ತು? ಸೌಜನ್ಯ ವಿಚಾರದಲ್ಲಿ ನಾವು ನ್ಯಾಯದ ಪರ ಇದ್ದೇವೆ. ಮೊನ್ನೆ ಕೂಡ ನಾನೇ ಸ್ವತಃ ಹೋಗಿದ್ದೆ. ಅಲ್ಲಿ ಯೂಟ್ಯೂಬರ್ಗಳ ಮೇಲೆ ದಾಳಿ ಆದಾಗ ನಾವೇ ಸ್ವತಃ ಹೋಗಿದ್ದೆ. ಸೌಜನ್ಯ ಪ್ರಕರಣದಲ್ಲಿ ಆರಂಭಿಕ ಕಾಲದಲ್ಲಿ ಯಾವಾಗ ಸೌಜನ್ಯ ಪ್ರಕರಣದಲ್ಲಿ ಅವರ ಅತ್ಯಾಚಾರ ಮಾಡಿ ಕೊಲೆ ನಡೆಯಿತು, ಆ ಸಂದರ್ಭದಲ್ಲಿ ನಾನು ವಿದ್ಯಾರ್ಥಿ ಹೋರಾಟಗಾರರಾಗಿದ್ದೆ. ಅವರ ತಾಯಿಯನ್ನ TV9 ಇದ್ದು ಸ್ಟುಡಿಯೋಗೆ ಕರೆದುಕೊಂಡು ಹೋಗಿ ಪ್ರಥಮ ಬಾರಿಗೆ ಮಾತನಾಡಿಸಿದ್ದು ನಾವು. ಆ ನಂತರ ತಿಮರೋಡಿ, ಅಮೃತ ಅತ್ರಾಡಿ ಅವರೆಲ್ಲ ಬಂದರು, ತುಂಬ ಚೆನ್ನಾಗಿ ತಗೊಂಡೋದ್ರು ಹೋರಾಟವನ್ನು. ಸೌಜನ್ಯ ಹೋರಾಟವನ್ನು ಆರಂಭಿಕವಾಗಿ ಹೋರಾಟವನ್ನು ಕೈಗೊಂಡವರು ನಾವು. 1.5 ವರ್ಷಗಳ ಹಿಂದೆ ಅಷ್ಟೇ ನಮ್ಮ ಕೇಸುಗಳು ಮುಗ್ದದ್ದು. ನಿಮ್ಗೇನು ಅನ್ನಿಸ್ತಾರೆ? ಮಹಾನಗರ ಪಾಲಿಕಾ ಆಯುಕ್ತರು ರಾಜಕಾರಣಿ ಗೊಂಬೆಯಾಗಿ ಕೆಲಸ ಮಾಡ್ತಾರೆ ಬಿಜಾಪುರ. ಏನೇನು ನಿಮ್ಗೆ ಏನು ಅನ್ನಿಸ್ತದ? ಅವರು ಎಷ್ಟು ನಾಚಿಕೆಗೇಡಿನ ವಿಚಾರ. ಇಲ್ಲಿ ಕಮಿಷನರ್ ಅವರು ಹೇಳ್ತಾ ಇದ್ದಾರಂತೆ, ನಮಗೆ ಇದು ಅಲ್ಲಿಗೆ ಯಾವುದೇ ಸ್ಯಾಂಕ್ಷನ್ ಮಾಡುವಂಥ ವ್ಯವಸ್ಥೆ ಇಲ್ಲ ಅಂತೇಳಿ. ನಾಚಿಕೆ ಆಗೋದಿಲ್ವಾ? ಅವರು ಯಾಕೆ ರಿಪೋರ್ಟ್ ಕೊಡಲಿಲ್ಲ ಸರ್ಕಾರಕ್ಕೆ? 6 ಶಾಸಕರನ್ನು ಗೆಲ್ಲಿಸಿದಂಥ ಒಂದು ಜಿಲ್ಲೆಗೆ ಇಲ್ಲಿನ ರಾಜ್ಯ ಸರ್ಕಾರ ಫೋಕಸ್ ಮಾಡಬೇಕಿತ್ತು. ಉಸ್ತುವಾರಿ ಸಚಿವರುಗಳು ಫೋಕಸ್ ಮಾಡಬೇಕಿತ್ತು. ಕಮಿಷನರ್ ಅವರು 10 ಕಾರ್ಪೊರೇಟರ್ಗಳಿದ್ದಾರೆ. ಕಾಂಗ್ರೆಸ್ನ ಕಾರ್ಪೊರೇಟರ್ಗಳು ಏನು ಕಟ್ಲೆ ತಿಂದು ಬರ್ತಾ ಇದ್ದಾರೆ ಅಲ್ಲಿ. ಈಗ ನೀವು ಹೇಳಿದ್ರಿ ಇವರೆಲ್ಲ ಅನರ್ಹಗೊಂಡಿದ್ದಾರೆ, ಅದು ಗೊತ್ತಿದೆ. ಇವರೆಲ್ಲ ಅನರ್ಹರು ಅಂತ ಚುನಾವಣೆ ಮುಂಚೆ ನಾವೇ ಹೇಳಿದ್ದೆವು. ಇಲ್ಲಿನ ಜನ ಅರ್ಥ ಮಾಡಿಕೊಳ್ಳಿಲ್ಲ. SDPI ಅಭ್ಯರ್ಥಿಗಳನ್ನ ಗೆಲ್ಲಿಸಿ, ದ್ರಾಕ್ಷಿ ಅವರನ್ನ ಗೆಲ್ಲಿಸಿ ಅಂತೇಳಿ ನಾವು ಕೈ ಮುಗಿದು ಕೇಳಿದ್ದೆವು. ಜನ ಅರ್ಥ ಮಾಡಿಕೊಂಡಿಲ್ಲ. ಈಗ ಇಲ್ಲಿನ ವ್ಯವಸ್ಥೆನೇ ಅವರನ್ನು ಅನರ್ಹಗೊಳಿಸಿದೆ. ಮುಂದೆ ಚುನಾವಣೆ ಬಂದರೆ ನಮ್ಮ ಪಕ್ಷದ ಅಭ್ಯರ್ಥಿಗಳನ್ನು ಗೆಲ್ಲಿಸಿ ನೋಡ್ಲಿ ಯಾವ ರೀತಿ ಬಂಗಾರವನ್ನಾಗಿ ಮಾಡ್ತೇವೆ ಈ ಊರನ್ನಂತ ನೋಡಿ. ಈಗ ನಾಳೆ ಮತ್ತೆ 11ನೇ ತಾರೀಕಿಗೆ ಅವ್ರದ್ದು ಮತ್ತೆ ಪಕ್ಷ ಹಿಡಿಯುವ ಸಾಧ್ಯತೆಗಳು ಇದೆ ಅಂತ ಕೇಳಿ ಬರ್ತಾ ಇದೆ. ಏನು ನಿಮ್ಗೆ ಹತ್ರ? ಅದು MB ಪಾಟೀಲ್ ಮತ್ತು ಯತ್ನಾಳ್ರವರು ಒಟ್ಟಾಗಿದ್ರೆ ಏನು ಬೇಕಾದರೂ ಮ್ಯಾಜಿಕ್ ನಡೀಬಹುದು. ಒಂದು ವೇಳೆ ನೈತಿಕ ಹೊಣೆ ಹೊತ್ತು ಇವರು ಚುನಾವಣೆಗೆ ಹೋಗುವುದಾದರೆ ಚುನಾವಣೆಯನ್ನು ಎದುರಿಸಲಿಕ್ಕೆ SDPI ಕಟಿಬದ್ಧವಾಗಿದೆ. ಹಿಂದಿಗಿಂತ ಹೆಚ್ಚು ಕಾರ್ಯಕರ್ತರು ಜಾಸ್ತಿ ಆಗಿದ್ದಾರೆ, ಹಿಂದಿಗಿಂತ ಹೆಚ್ಚು ಬ್ರಾಂಚ್ ಕಮಿಟಿಗಳು ಜಾಸ್ತಿ ಆಗಿದೆ, ಹಿಂದೆಗಿಂತ ಹೆಚ್ಚು ಕಾರ್ಯವೈಖರಿಗಳು ಜಾಸ್ತಿ ಆಗಿದೆ, ಹಿಂದೆಗಿಂತ ಹೆಚ್ಚು ನಾಯಕರುಗಳು ಹೆಚ್ಚಾಗಿದ್ದಾರೆ. ಇದೆಲ್ಲ ಆಗುವಾಗ ನಮ್ಮ ಬಲ ಕೂಡ, ಪಕ್ಷ ಬಲ ಕೂಡ ಜಾಸ್ತಿ ಆದಾಗ ರಿಸಲ್ಟ್ ಕೂಡ ಉತ್ತಮವಾಗಿರುತ್ತೆ. ಹಾಗಾಗಿ ಮುಂದೆ ಒಂದು ವೇಳೆ ಕಾಂಗ್ರೆಸ್ನವರು ಸವಾಲಾಗಿ ಚುನಾವಣೆಗೆ ಹೋಗೋದಿದ್ರೆ ನಾವು ಚುನಾವಣೆಗೆ ಹೋಗಲಿಕ್ಕೆ ತಯಾರಾಗಿದ್ದೇವೆ. 100% ಕಟಿಬದ್ಧರಾಗಿದ್ದೇವೆ ಚುನಾವಣೆಗೆ ಹೋಗಲಿಕ್ಕೆ. जिस कदर आज शहर बीजापुर के हालात बीजापुर के शहरियों को देखने के लिए मिल रहे हैं, पिछले 2-4 रोज़ के दरमियान बहुत ज़्यादा लंबी तेज़धार बारिश तो ऐसे नहीं हुई जिस तरीके से होकर जो है एक बाढ़ सा सामना करना पड़ता है लोगों को, ऐसी कुछ बारिश नहीं हुई। लगभग हर दिन 1-2 घंटे की बारिश यहाँ पर बीजापुर में हो रही है। उसका खामियाजा अवाम को इस कदर भुगतना पड़ रहा है कि एक बहुत बड़ी बाढ़ इस शहर में आ गई है। क्या इस कदर हमारे को प्रॉब्लम फेस करना पड़ रहा है? इसका सबसे बड़ी वजह बीजापुर शहर
शहर के एमएलए यत्नाल साहब, जो कि सिर्फ एक कम्युनल स्पीच देते हुए अपने पूरे कर्नाटक के अंदर जो है एक दो कम्युनिटी के बीच में आग लगाने का काम कर रहे हैं। इनसे हमारी दरख्वास्त यह है कि आप ये कामों को ये गैर जिम्मेदाराना तरीके से जो है आप ये काम कर रहे हैं, इन कामों को छोड़कर आप अपनी सिटी डेवलपमेंट की जानिब देखिए। आप अपनी सिटी डेवलपमेंट के लिए असेंबली में खड़े होकर अपनी पीठ थपथपाते हुए नजर आते हैं। आपको शर्म नहीं आती उस वक्त जब आपके सामने ये मंजर आता है तब? और मैं साथ ही साथ सिटी के कमिश्नर से पूछना चाहता हूं, छोटी छोटी बात पर जब हम एसडीपीआई की टीम सिटी के कमिश्नर को अप्रोच होती है तो वो फंड नहीं हुआ, ये फंड नहीं हुआ, वो फंड वहां अटका हुआ है, यहाँ अटका है, तो आपकी क्या जरूरत है सिटी के अंदर? बीजापुर के सराउंडिंग आप हर एरिया को फंड सैंक्शन होता है, तो सिर्फ जेएम रोड पर क्यों सैंक्शन नहीं होता? और जहां तक कि मैं अगर राजाजी नगर और रामनगर की बात कर रहा हूं, 29 नंबर वार्ड आता है, बीजेपी कॉर्पोरेटर है, बीजेपी कॉर्पोरेटर, वहां के लोग आपको बीजेपी कॉर्पोरेटर चुनकर वो एरिया को दिए हैं और वहीं से जो है एमएलए के लिए भी वोटिंग की गई है। इन वोटरों का क्या आज जो शाही पार्क के अंदर बाईपास पर एक स्ट्राइक करके बैठे हुए हैं, क्या इस दिन के लिए आप लोगों को वोट दिया गया था? आज छोटी छोटी बातों के लिए बीजापुर शहर परेशान है। एक पिछली बार हादसा हुआ था, एक बच्चे की मौत हुई थी गटर में बहकर, बारिश के बाद गटर में बहकर बच्चे की मौत हुई थी। उस दरमियान सब तमाम इस जेएम रोड के लोगों ने एमपी पाटिल साहब को बुलाया और जो है डीसी साहब को बुलाया और साथ ही साथ जो है कमिश्नर को भी यहाँ पर बुलाया हुआ था। तब जाकर वहाँ खड़े होकर कुछ प्लानिंग की गई, कुछ सर्वे हुआ और वादे किए गए बड़े बड़े। उस पर हमने सवाल भी पूछा कि आप यहाँ से जाने के बाद, एमपी पाटिल साहब से मैं कह रहा हूँ कि आप यहाँ से जाने के बाद में ये ऑफिसर्स दोबारा यहाँ काम नहीं करने वाले, ये कैसे के वैसे ही हालात रहने वाले हैं बोल के मैं ये चैलेंज के तौर पर बोला था। और कमिश्नर को भी बोला था कि आप साहेब्र ಮುಂದೆ ನೀವು ಹೂ ಅತಿರೆ ನೀವು ಹಿಂದೆ ಏನು ಕೆಲಸ ಮಾಡಲ್ಲ ಅಂತ ಹೇಳಿ ಇಂಥ ಕಮಿಷನರ್ ನಮ್ಮ ಬಿಜಾಪುರಕ್ಕೆ ಏನು ಬೇಕಾಗಿದೆ? इंता एक ऐसे गैर जिम्मेदार लोगों की बीजापुर के लिए जरूरत है क्या? और ये कमिश्नर इतने सालों से यहाँ पर चिटक कर बैठा हुआ है, ये क्या वजह है? क्या ये पॉलिटिशियंस की दलाली कर रहे हैं या फिर पॉलिटिशियंस की चापलूसी के लिए यहाँ पर बैठे हैं, क्या अवाम के काम करने के लिए बैठे हैं? ये हमारा एसडीपीआई की जानिब से सवाल है। और ये सिर्फ एसडीपीआई का सवाल नहीं है, पूरी अवाम का सवाल है। आज जो परेशान होकर हमारी जानिब एक उम्मीद की नजर लगाए हुए है, ये चुने गए कॉर्पोरेटर्स भी आज कुछ नहीं कर पा रहे। चुने गए कॉर्पोरेटर्स भी पिछले 6 महीने से लगभग ये लोग जो है डिस्क्वालीफाई के तौर पर खामोश हैं। लेकिन आज जब ये ग्राउंड में उतरकर कोशिश कर रहे हैं तो कुछ भी रास्ता नजर नहीं आ रहा इन्हें। क्यों रास्ता नहीं नजर आ रहा? बल्कि क्योंकि पिछले 2.5 साल से यहाँ पर वो वर्क नहीं हुआ जो होना चाहिए था। हर वार्ड के कॉर्पोरेटर्स कुछ काम करके थोड़ा वीडियो वायरल करके न्यूज में आकर अपने पीठ थपथपाना छोड़िए, बल्कि 5 साल ग्राउंड में आपका जिम्मेदारी है यहाँ पर रहना और इसे डेवलपमेंट करना आपकी जिम्मेदारी है। आप हम ये कर रहे हैं, वो कर रहे हैं, यहाँ घूम रहे हैं, वहां घूम रहे हैं, घूमने से कुछ नहीं होने वाला। हमारा सवाल है कि पिछले 2.5 साल से आप लोग क्या कर रहे हैं? अगर पिछले 2.5 साल से आप अपनी जिम्मेदारियों को बखूबी निभाते तो अवाम आज इतना परेशान नहीं होती। जाके उस घरों में एक रात गुजार कर देखिए जो लोग पानी की वजह से परेशान होकर अपनी नींदों को, अपने बच्चों को, अपने जो है घर के सामान को समेटे हुए जो है खड़े हुए हैं पानी के अंदर पूरी पूरी रात। आप जाकर उनके दर्द को पूछिए, उनके दर्द को पहचानिए या फिर उन मकानों में जाके 2 रोज गुजारिए। हमारी दरख्वास्त सोशल डेमोक्रेटिक पार्टी ऑफ इंडिया की टीम की जानिब से यही दरख्वास्त है कि इस बीजापुर की डेवलपमेंट की जानिब तवज्जो देनी चाहिए। इसके आप न्यूज़ चैनल वालों के जरिए, माध्यमों के जरिए मैं सिद्धरामैया साहब से गुजारिश करता हूं कि बीजापुर एक सबसे बड़ा कांग्रेस सपोर्टिव रोल अदा किया है आपको इख्तिदार में लाने के लिए। ऐसे शहर में, ऐसी जगह पर आप जब नज़रअंदाज करेंगे तो आने वाले इलेक्शन में, आने वाले दिनों में आपको इसका खामियाजा ज़रूर भुगतना पड़ेगा। और आवाम से भी मैं कहना चाहता हूं कि अपना लीडर, अपना नेता, अपना मोहल्ले का हो चाहे शहर का हो, आप बड़ी समझ बूझ के साथ चुनिए। अस्सलाम वालेकुम।